ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇವತ್ತೊಂದು ಹೊಸ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇದರ ಜೊತೆಯಲ್ಲಿ ಶುಭ ಭಾನುವಾರ ಅಂತ ಹೇಳುತ್ತಾ, ನಿನ್ನೆಯ ದಿನ ನಮಗೆ ಮಂಗಳೂರಿನಲ್ಲಿ ಯಕ್ಷಗಾನ ಇತ್ತು. ಇವತ್ತು ಇರುವಂಥದ್ದು ನಿಡ್ಡೋಡಿ, ಮೂಡುಬಿದ್ರೆಯಿಂದ ಕಟೀಲು ಮಾರ್ಗದಲ್ಲಿ ಸಿಗುವಂತಹ ನಿಡ್ಡೋಡಿ ಹತ್ತಿರ ಯಕ್ಷಗಾನ ಇದೆ. ಲೊಕೇಶನನ್ನು ಸ್ವಲ್ಪ ಬದಲಾಯಿಸಿದ್ದೇನೆ ನೋಡಿ. ಮನೆಯಿಂದ ಹೊರಗಡೆ ಬಂದಿದ್ದೇನೆ. ನಿನ್ನೆ ಮೊನ್ನೆ ಕೆಲವು ಕಡೆ ಯಕ್ಷಗಾನದ ಹತ್ತಿರ ನಮ್ಮ ಸಬ್ಸ್ಕ್ರೈಬರ್ಗಳು ಬಂದು ನಮ್ಮನ್ನು ಗುರುತಿಸಿ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೀವು ಗುರುತಿಸಿ ನಮ್ಮನ್ನು ಮಾತಾಡುವಂಥದ್ದಕ್ಕೆ. ಸೊ ಇದಿಷ್ಟು ವಿಚಾರ. ಇವಾಗ ತಾನೇ ಎದ್ದು ಒಂದು ವೀಡಿಯೋ ಮಾಡುವ, ಭಾನುವಾರ ಅಲ್ಲ, ಒಂದು ವೀಡಿಯೋ ಮಾಡುವ, ಸ್ಪೆಷಲ್ ವೀಡಿಯೋ ಅಂತ ಹೇಳ್ತಾ, ಏನು ಹೇಳಿದರೆ, ನಿನ್ನೆ ದಿನ ನಮಗೆ ಮಂಗಳೂರಿನಲ್ಲಿದ್ದಂತಹ ಯಕ್ಷಗಾನದ ಬಗ್ಗೆ ನಿಮಗೆ ಒಮ್ಮೆ ಹೇಳುವ ಅಥವಾ ತೋರಿಸುವ ಅಂತ ಹೇಳಿ ಹೊರಟಿರುವಂಥದ್ದು. ನಿನ್ನೆ ದಿನ ನಮಗೆ ಮಂಗಳೂರಲ್ಲಿ ಯಕ್ಷಗಾನ ಶ್ರೀದೇವಿ ಮಹಾತ್ಮೆ ಅನ್ನುವಂಥದ್ದು ಇತ್ತು. ಯಾರ ಕಾರ್ಯಕ್ರಮ ಕೇಳಿದರೆ, ಕೃಷ್ಣ ಜೆ ಪಾಳೆಮಾರ್ ಅಂತ ಹೇಳಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದದ್ದು, MLA ಎಲ್ಲ ಏನೋ ಆಗಿದ್ರು ಅಂತ ಕಾಣ್ತದೆ. ಕೃಷ್ಣ ಜೆ ಪಾಳೆಮಾರ್ ಇವರಿಗೆ ಸಂಬಂಧಪಟ್ಟಂತಹ ಒಂದು ಸಭಾಭವನ, ಅಂದರೆ ಮದುವೆಯ ಹಾಲ್ ಅನ್ನುವಂಥದ್ದೇನಿದೆ, ಈ ರೀತಿ ಒಂದು ಬಹಳ ದೊಡ್ಡದಾದಂತಹ ಒಂದು ಸಭಾಭವನ. ಒಂದೊಮ್ಮೆ ಅದನ್ನು ನೋಡುವಾಗ ಏನು ಯಕ್ಷಗಾನ ಭಾಷೆಯಲ್ಲಿ ದೇವೇಂದ್ರನ ಒಂದು ಏನು ಸಭೆ ಹಾಗೆ ಕಾಣ್ತಾ ಇತ್ತು, ಅಥವಾ ಒಂದು ಸ್ವರ್ಗವೇ ಮನ ಮಾಡಿದ ಹಾಗೆ ಕಾಣ್ತಾ ಇತ್ತು. ಸೊ ನಿಮಗೆ ಅದನ್ನು ತೋರಿಸಬೇಕಲ್ಲ, ಹಾಗಾಗಿ ಲೈವ್ ಇತ್ತು ನಿನ್ನೆ ನಮ್ಮ ಕೂಡ್ಲದಲ್ಲಿ ಮತ್ತು ಬೇರೆ ಬೇರೆ ವಾಹಿನಿಯಲ್ಲಿ ಲೈವ್ ಇತ್ತು. ಸೊ ನಿಮಗೆ ಒಂದು ತೋರಿಸಬೇಕಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಅಂತ ಹೇಳಿ ಬೇಗ ನನ್ನ ವೇಷವನ್ನೆಲ್ಲ ಮುಗಿಸಿ ಬೇಗ ವೀಡಿಯೋ ಶೂಟ್ ಮಾಡಿಕೊಂಡು ಬಂದಿದ್ದೇನೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವೀಡಿಯೋವನ್ನು ಹಾಕ್ತೇನೆ. ನಿನ್ನೆ ನಡೆದ ನಮಗೆ ಅದರ ಇನೋಗ್ರೇಷನ್ ಇದೆ, ಸಭಾಭವನದ ಇನೋಗ್ರೇಷನ್ ಇದೆ, ಯಕ್ಷಗಾನ ಇದ್ದಿರುವಂಥದ್ದು. ಸೊ ಅದರ ಒಳಗಡೆ ಹೇಗಿತ್ತು, ಎಷ್ಟು ವಿಜೃಂಭಣೆಯಲ್ಲಿತ್ತು ಅಂತ ಹೇಳ್ತಾ ಅದನ್ನು ನೀವು ನೋಡಬೇಕು, ಆ ಸೌಂದರ್ಯವನ್ನು. ಜಸ್ಟ್ ವಿಡಿಯೋ ಕ್ಲಿಪ್ಪನ್ನು ಹಾಕ್ತೇನೆ, ಹೋಗಿ ನೋಡಿಕೊಂಡು ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಲಿಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇದರ ಜೊತೆಗೆ ಇವತ್ತು ಸತೀಶ್ ನಾಯನಾಡವರ ಇವತ್ತು ಒಂದು ಎಪಿಸೋಡ್ ಇದೆ, ಇವತ್ತು ಸಂಜೆ ಹಾಕ್ತೇನೆ. ಮತ್ತು ಇವತ್ತು ಪ್ರೋಮೋವನ್ನು ಹಾಕ್ತಾ ಇದ್ದೇನೆ, ಮುಂದಿನ ಅತಿಥಿಗಳ ಒಂದು ಪ್ರೋಮೋವನ್ನು ಬಿಡ್ತಾ ಇದ್ದೇನೆ. ನೋಡಿ, ನನ್ನ ಫೇಸ್ಬುಕ್ ಪೇಜಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲಿ ನಾನು ಹಾಕಿರ್ತೇನೆ, ನೋಡಿ ಯಾರು ಅತಿಥಿಗಳಂತ ಗೊತ್ತಾಗ್ತದೆ. ತದನಂತರ ಅವರಿಗೆ ಸಂಬಂಧಪಟ್ಟ ವ್ಲಾಗ್ ಆಗಿರ್ಬೋದು, ಪಾಡ್ಕಾಸ್ಟ್ಗಳನ್ನು ಹಾಕ್ತೇನೆ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ. ನಿನ್ನೆ ಮಂಗಳೂರಲ್ಲಿ ನಡೆದಂತಹ ವಿಜೃಂಭಣೆಯ ಯಕ್ಷಗಾನ ಜೊತೆಗೆ ಒಂದು ಸಭಾಭವನದ ಇನೋಗ್ರೇಷನ್ ಇತ್ತು. ಅದರ ಒಳಗಡೆ ಏನೆಲ್ಲ ಇದೆ, ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಸಭಾಭವನ ಅಂತ ಹೇಳ್ತಾ ಇದ್ದಾರೆ. 17 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಪರ್ ಡೇಗೆ 5 ಲಕ್ಷ ಬಾಡಿಗೆ ಇದೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಸೆಕೆಂಡ್ ನಿಮಗೆ ಗೊತ್ತಿಲ್ಲ, ಬಟ್ ಅದರ ಒಳಗಡೆ ಸೌಂದರ್ಯ ನಿಮಗೆ ಗೊತ್ತಾಗಬೇಕು, ನೀವು ನೋಡಬೇಕು. ಜಸ್ಟ್ ಒಮ್ಮೆ ನೋಡ್ಕೊಂಡು ಬನ್ನಿ.